2026ರ ಐಪಿಎಲ್ಗೂ ಮುನ್ನ ಈಗಾಗಲೇ ಫ್ರಾಂಚೈಸಿಗಳಲ್ಲಿ ಮೇಜರ್ ಡೆವಲಪ್ಮೆಂಟ್ಗಳೇ ಆಗ್ತಾ ಇದೆ. ತಂಡದ ಕೋಚಿಂಗ್ ಸ್ಟಾಫ್ಸ್ ಆಲ್ರೆಡಿ ಬದಲಾವಣೆ ಆಗ್ತಿದ್ದಾರೆ. ಇನ್ನೇನು ಆಟಗಾರರ ಟ್ರೇಡಿಂಗ್ ಕೂಡ ಶುರುವಾಗಿಬಿಡುತ್ತೆ. ಮಿನಿ ಹರಾಜಿನಲ್ಲಿ ಬೇರೆ ಆಟಗಾರರ ಮೇಲೆ ಮಾಲೀಕರು ಈಗಾಗಲೇ ಕಣ್ಣಿಟ್ಟಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಕೂಡ ಇದಕ್ಕೆ ಹೊರತಲ್ಲ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ RCBಗೆ ನಮ್ಮ ಲೋಕಲ್ ಕ್ರಿಕೆಟರ್ಗಳಲ್ಲೇ ಬೆಸ್ಟ್ ಆಪ್ಷನ್ಸ್ ಇದೆ. ಮಹಾರಾಜ ಟ್ರೋಫಿಯಲ್ಲಿ ಮಿಂಚಿರುವಂತ ಈ ಆಟಗಾರರನ್ನ ಟಾರ್ಗೆಟ್ ಮಾಡಬಹುದು. ಯಾರು ಆ ಆಟಗಾರರು, ಹೇಗಿದೆ ಅವರ ಪರ್ಫಾರ್ಮೆನ್ಸ್ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPLನಲ್ಲಿ ಲೋಕಲ್ ಬಾಯ್ಸ್ಗೆ ಚಾನ್ಸ್ ಸಿಗಲ್ಲ ಎನ್ನುವಂತ ಆರೋಪ ಮೊದಲಿಂದಲೂ ಇದೆ. ಅದರಲ್ಲೂ RCBಯಲ್ಲಿ ಕನ್ನಡಿಗರಿಗೆ ಅವಕಾಶ ಕೊಡಲ್ಲ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಬಟ್ 2025ರ ಮಹಾರಾಜ ಟ್ರೋಫಿಯಲ್ಲಿ ಕರ್ನಾಟಕದ ಪ್ರತಿಭಾವಂತ ಆಟಗಾರರು ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡಿದ್ದಾರೆ. ಮಂಗಳೂರು ಡ್ರ್ಯಾಗನ್ಸ್ ತಂಡ ಫೈನಲ್ನಲ್ಲಿ ಹುಬ್ಬಳ್ಳಿ ಟೈಗರ್ಸ್ ತಂಡವನ್ನ ಸೋಲಿಸುವ ಮೂಲಕ ತಮ್ಮ ಮೊದಲ ಚಾಂಪಿಯನ್ಶಿಪ್ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದರು. ಈ ಪಂದ್ಯಾವಳಿಯಲ್ಲಿ ಹಲವು ಆಟಗಾರರು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಬ್ಯಾಟಿಂಗ್ ನಲ್ಲಿ ಈ 4ವರ ಪರ್ಫಾರ್ಮೆನ್ಸ್ ಬೆಸ್ಟ್ ಎನ್ನುವಂತಿದೆ. ಜೊತೆಗೆ ಬೌಲಿಂಗ್ ನಲ್ಲೂ ಕೂಡ ಸದ್ದು ಮಾಡಿದವರಿದ್ದಾರೆ. ಇವರೆಲ್ಲ IPLನ ಹಾಲಿ ಚಾಂಪಿಯನ್ ಆಗಿರುವಂತ RCBಗೆ 2026ರ ಸೀಸನ್ಗೆ ವ್ಯಾಲ್ಯೂ ಎಡಿಷನ್ ಆಗಬಹುದು. ಯಾರೆಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. ಮಹಾರಾಜ ಟ್ರೋಫಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಶತಕ ಸಿಡಿಸಿ ಮಿಂಚಿರುವಂತ ಮೊಹಮ್ಮದ್ ತಹಾ ಈ ಲಿಸ್ಟ್ ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಟೂರ್ನಮೆಂಟ್ ನಲ್ಲಿ ಹುಬ್ಬಳ್ಳಿ ಟೈಗರ್ಸ್ ಪ್ರತಿನಿಧಿಸ್ತಾ ಇರುವಂತ ತಹಾ ರನ್ಗಳ ಮಳೆಯನ್ನೇ ಸುರಿಸಿದ್ದಾರೆ. ಸತತ 2 ಪಂದ್ಯಗಳಲ್ಲಿ ಶತಕ ಗಳಿಸಿ IPL ಫ್ರಾಂಚೈಸಿಗಳ ಗಮನ ಸೆಳೆದಿದ್ದಾರೆ. ಟೂರ್ನಿಯಲ್ಲಿ ಒಟ್ಟಾರೆಯಾಗಿ 12 ಇನ್ನಿಂಗ್ಸ್ಗಳಿಂದ 342 ರನ್ಗಳನ್ನ ಕಲೆ ಹಾಕಿದ್ದಾರೆ. 146ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ದು 2 ಶತಕಗಳು ಕೂಡ ಸೇರಿವೆ. ಹಾಗೆ ಮಂಗಳೂರು ಡ್ರ್ಯಾಗನ್ಸ್ ಪರ ಕಣಕ್ಕಿಳಿತಾ ಇದ್ದಂತ ಬ್ಯಾಟರ್ ಲೋಚನ್ ಗೌಡಗೆ ಈಗ 23 ವರ್ಷ ವಯಸ್ಸು. ಲೋಚನ್ ಇದೇ ಮೊದಲ ಬಾರಿಗೆ ಕಂಪ್ಲೀಟ್ ಆಗಿ ಸೀಸನ್ ಅನ್ನ ಆಡಿದ್ರು. 12 ಇನ್ನಿಂಗ್ಸ್ಗಳಿಂದ 138ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ರು. ಹಾಗೆ 3 ಅರ್ಧ ಶತಕಗಳೊಂದಿಗೆ 360 ರನ್ಗಳನ್ನ ಕಲೆ ಹಾಕಿದ್ರು. ಈ ಆವೃತ್ತಿಯಲ್ಲಿ 4ನೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಕೂಡ ಆಗಿದ್ದಾರೆ. ಅದರಲ್ಲೂ ತಮ್ಮ ಆರಂಭಿಕ ಪಾರ್ಟ್ನರ್ ಶರತ್ BR ಜೊತೆಗೂಡಿ 535 ರನ್ ಗಳಿಸಿ ಡ್ರ್ಯಾಗನ್ ತಂಡಕ್ಕೆ ಉತ್ತಮ ಅಡಿಪಾಯವನ್ನ ಹಾಕಿದ್ರು. ಪವರ್ ಪ್ಲೇನಲ್ಲಿ ಸ್ಥಿರ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. ಒಟ್ಟಾರೆಯಾಗಿ 30 ಬೌಂಡ್ರಿ ಹಾಗೆ 19 ಸಿಕ್ಸರ್ ಬಾರಿಸಿದ್ರು. ಪೇಸ್ ಮತ್ತು ಸ್ಪಿನ್ ಎರಡರ ವಿರುದ್ಧ ಕೂಡ ಬೆಸ್ಟ್ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. ಇನ್ನು ಮಹಾರಾಜ ಟ್ರೋಫಿಯಲ್ಲಿ ಮಿಂಚಿದ ಮತ್ತೊಬ್ಬ ಆಟಗಾರ ರೋಹನ್ ಪಾಟೀಲ್. ಬೆಂಗಳೂರು ಬ್ಲಾಸ್ಟರ್ಸ್ ಪರ ಕಣಕ್ಕಿಳಿದಂತ ರೋಹನ್ ಈ ಆವೃತ್ತಿಯಲ್ಲಿ ಫುಲ್ ಶೈನ್ ಆದ್ರು. ಕಳೆದ 2 ಸೀಸನ್ಗಳಲ್ಲಿ ಹೇಳಿಕೊಳ್ಳುವಂತ ಪ್ರದರ್ಶನ ನೀಡಿರಲಿಲ್ಲ. ಆದ್ರೆ ಈ ಸಲ ಉತ್ತಮ ಕಂಬ್ಯಾಕ್ ಮಾಡಿದ್ರು. ಬೆಂಗಳೂರು ಬ್ಲಾಸ್ಟರ್ಸ್ ಪರ ಅಗ್ರ ಕ್ರಮಾಂಕದ ಎಡಗೈ ಬ್ಯಾಟ್ಸ್ಮನ್ 12 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ರು. 148ರ ಸ್ಟ್ರೈಕ್ ರೇಟ್ ನಲ್ಲಿ 316 ರನ್ಗಳನ್ನ ಕಲೆ ಹಾಕಿದ್ರು. ಮಿಡಲ್ ಆರ್ಡರ್ ನಲ್ಲಿ 153 ಪ್ಲಸ್ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ರು. ಟೂರ್ನಿಯಲ್ಲಿ 3 ಅರ್ಧ ಶತಕ ಹಾಗೆ 29 ಬೌಂಡ್ರಿ 17 ಸಿಕ್ಸರ್ಗಳು ಸೇರಿದ್ವು. ಸೊ RCBಯಲ್ಲಿ ದೇವದತ್ ಪಡಿಕಲ್ಗೆ ಉತ್ತಮ ಬ್ಯಾಕಪ್ ಆಗಬಹುದು. ಮತ್ತೊಂದ್ ಕಡೆ ಮೈಸೂರು ವಾರಿಯರ್ಸ್ ಪರ ಕಣಕ್ಕಿಳಿತಾ ಇದ್ದಂತ ಕಾರ್ತಿಕ್ SU ಕೂಡ ಉತ್ತಮ ಪ್ರದರ್ಶನ ನೀಡಿದ್ದಾರೆ. 21 ವರ್ಷದ ಕಾರ್ತಿಕ್ 9 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ರು. ಹಾಗೆ 153ರ ಸ್ಟ್ರೈಕ್ ರೇಟ್ ನಲ್ಲಿ 3 ಅರ್ಧ ಶತಕಗಳೊಂದಿಗೆ 280 ರನ್ಗಳನ್ನ ಕಲೆ ಹಾಕಿದ್ರು. ಟೂರ್ನಿಯಲ್ಲಿ 20 ಬೌಂಡ್ರಿ ಹಾಗೆ 20 ಸಿಕ್ಸರ್ಗಳು ಸೇರಿದ್ವು. ಇವರಿಷ್ಟೇ ಅಲ್ಲದೆ ಮಹಾರಾಜ ಟ್ರೋಫಿ ಟೂರ್ನಿಯಲ್ಲಿ ಸ್ಮರಣ್ BR ಶರತ್ ಕೂಡ ಬ್ಯಾಟಿಂಗ್ ನಲ್ಲಿ ಮಿಂಚಿದ್ದಾರೆ. ಹಾಗೆ ಬೌಲಿಂಗ್ ನಲ್ಲಿ ಲೀಡಿಂಗ್ ವಿಕೆಟ್ ಟೇಕರ್ ಆಗಿರುವಂತ ಕ್ರಾಂತಿ ಕುಮಾರ್ ಮೇಲೂ ಕೂಡ RCB ಕಣ್ಣಿಡಬಹುದು. ಕ್ರಾಂತಿ ಕುಮಾರ್ 26 ವಿಕೆಟ್ಗಳನ್ನ ಬೇಟೆಯಾಡಿದ್ದಾರೆ. ಸೊ RCBಗೆ ವ್ಯಾಲ್ಯೂಯೇಬಲ್ ಬೌಲಿಂಗ್ ಆಪ್ಷನ್ ಆಗಬಹುದು. ಇನ್ನು ಯಶ್ ಪುಂಜ 23 ವಿಕೆಟ್ ತೆಗೆದಿದ್ದು RCB ಅಟ್ಯಾಕ್ ನ ಡೆಪ್ತ್ ಅನ್ನ ಹೆಚ್ಚಿಸಬಹುದು. ಹೀಗೆ ಕರ್ನಾಟಕದ ಪ್ರತಿಷ್ಠಿತ ಮಹಾರಾಜ T20 ಟ್ರೋಫಿ ಅದೆಷ್ಟೋ ಪ್ರತಿಭಾವಂತ ಆಟಗಾರರಿಗೆ ದಾರಿದೀಪವಾಗಿದೆ. ಯಂಗ್ಸ್ಟರ್ಸ್ ಆಗಿರೋದ್ರಿಂದ IPL ಫ್ರಾಂಚೈಸಿಗಳು ಚಾನ್ಸ್ ಅನ್ನ ಕೊಟ್ಟು ಒಳ್ಳೆ ತರಬೇತಿಯನ್ನ ನೀಡಿದ್ರೆ ಭವಿಷ್ಯದಲ್ಲಿ ಸ್ಟಾರ್ಸ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ನಮಸ್ಕಾರ.